ಎಲ್ಲರಿಗೆ ನಮಸ್ಕಾರ. ಇವತ್ತು ಮುಳಬಾಗಿಲಿನಲ್ಲಿ ತೈಲೂರು ರೋಡ್ನಲ್ಲಿ ನಮ್ಮ ಆಜಮ್ ಅಂತ ವರ್ಕ್ಶಾಪ್ ಟೂ ವೀಲರ್ ಬಹಳ ಫೇಮಸ್ ಮೆಕ್ಯಾನಿಕ್ ಇವರು. ಅಂದರೆ ಸುಮಾರು ಒಂದು 30 ವರ್ಷದಿಂದ ಇವರು ಮೆಕ್ಯಾನಿಕ್ ಇದು ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಬುಲೆಟ್ಟು ಎನ್ಫೀಲ್ಡ್ ಗಾಡಿ ಇದೆ ಅಲ್ವಾ, ಅದು ಬುಲೆಟ್ ಎಸ್ಪೆಷಲಿ ಮಾಡ್ತಾರೆ. ಅದು ಬಿಟ್ಟರೆ ಬೇರೆ ಎಲ್ಲ ಗಾಡಿಗಳೆಲ್ಲ ರಿಪೇರಿ ಮಾಡ್ತಾರೆ. ದಯವಿಟ್ಟು ಎಲ್ಲರಿಗೆ ಇದು ಕೇಳ್ಕೊಳ್ತಾರೆ ಏನಂದ್ರೆ, ಇದು ವರ್ಕ್ಶಾಪ್ ನಲ್ಲಿ ಬಂದು ಏನಾರ ರಿಪೇರಿ ಮಾಡ್ಕೊಳ್ಳಿ. ಒಳ್ಳೆ ರಿಪೇರಿ ಮಾಡ್ತಾರೆ. ಏನಿದ್ರೆ ಪಾರ್ಟ್ಸು ಎಲ್ಲ ಇವರೇ ಹಾಕ್ಬಿಡ್ತಾರೆ. ಚೆನ್ನಾಗಿ ರಿಪೇರಿ ಮಾಡಿ ಇದು ಕೊಡ್ತಾರೆ. ಎಸ್ಪೆಷಲಿ ಬುಲೆಟ್ ರಿಪೇರಿ ಮಾಡ್ತಾರೆ. ಇಲ್ಲಿ ಬಂದು ನಮ್ಮ KGF ರೋಡ್ ಇದು ತೈಲೂರು ರೋಡ್ನಲ್ಲಿ ರಿಪೇರಿ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಇವತ್ತು ಮುಳಬಾಗಿಲು ನಗರದಲ್ಲಿ ತಾಯ್ಲೂರು ರಸ್ತೆಯಲ್ಲಿ ಒಂದು ಲೆಜೆಂಡ್ ಗ್ಯಾರೇಜ್ ಅಂತ ಪ್ರಾರಂಭ ಆಗಿದೆ. ಇವರ ಒಂದು ಹಳೆ ನಮ್ಮ ಅಕ್ಮಲಣ್ಣ ಹೇಳ್ದಂಗೆ ನಿಜವಾಗ್ಲೂ ಕೂಡ 35-40 ವರ್ಷಗಳಿಂದ ಮುಳಬಾಗಿಲು ನಗರದಲ್ಲಿ ಒಬ್ಬ ಮೆಕ್ಯಾನಿಕ್, ದೊಡ್ಡ ಮೆಕ್ಯಾನಿಕ್ಕೆ. ಬಟ್ ಇವ್ರ ಹತ್ರ ತುಂಬ ಕಲಿತು ಯುವಕರು ಅವರವರ ಮಟ್ಟಿಗೆ ಅವರವರ ಒಂದು ಅಂಗಡಿಗಳನ್ನ, ಗ್ಯಾರೇಜ್ಗಳನ್ನ ಓಪನ್ ಮಾಡಿಕೊಂಡು ಒಂದು ಜೀವನವನ್ನು ಸಾಗಿಸ್ತಿದ್ದಾರೆ. ಅದರ ಜೊತೆಗೆ ಇವತ್ತು ನಮ್ಮ ಆಜಮಣ್ಣನವರು KGF ರಸ್ತೆ ಭಾರತ್ ಪೆಟ್ರೋಲ್ ಬಂಕ್ ಹಿಂಭಾಗ ತಾಯ್ಲೂರು ರಸ್ತೆ ಏನಿದೆ ಅಲ್ಲಿ ಒಂದು ಗ್ಯಾರೇಜನ್ನು ಉದ್ಘಾಟನೆ ಇವತ್ತು ನಮ್ಮನ್ನೆಲ್ಲ ಆಹ್ವಾನ ಮಾಡಿದ್ರು. ನಾವೆಲ್ಲರೂ ಕೂಡ ಈ ಒಂದು ಗ್ಯಾರೇಜ್ ಪ್ರಾರಂಭೋತ್ಸವಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ನ ಅಧ್ಯಕ್ಷರಾಗಿರುವಂತಹ ಅಮಾನಣ್ಣನವರು, ಮತ್ತು ನಮ್ಮ ನಗರಸಭೆ ಸದಸ್ಯರಾಗಿರುವಂತಹ ಅಕ್ಮಲ್ ಅಣ್ಣನವರು, ಮತ್ತು ಇರ್ಷಾದ್ ಅಣ್ಣನವರು, ಮತ್ತು ನಮ್ಮ ಆದಿಲ್ ಅಣ್ಣನವರು, ಮತ್ತು ನಮ್ಮ ಅನ್ಸರ್ ಅಣ್ಣನವರು, ನನ್ನ ಕ್ಲಾಸ್ಮೇಟ್ ಆದಂತಹ ಮುಜಾಹಿದ್, ಇವರೆಲ್ಲರೂ ಕೂಡ ಅಂಗಡಿ ಪ್ರಾರಂಭಕ್ಕೆ ಬಂದು ಆಜಮ್ ಅಣ್ಣನವ್ರಿಗೆ ನಾವು ಶುಭ ಕೋರಿದ್ದೇವೆ. ಈ ರೈತಾಪಿ ವರ್ಗದ, ಯಾಕಂದ್ರೆ ಕೂಲಿ ಕಾರ್ಮಿಕರು, ದೀನದಲಿತರು ಎಲ್ಲರೂ ಕೂಡ ತುಂಬಾ ರೈತಾಪಿ ವರ್ಗದವರು ತಾಯ್ಲೂರು ರಸ್ತೆಯಲ್ಲಿ, KGF ರಸ್ತೆಯಲ್ಲಿ ಓಡಾಡೋದ್ರಿಂದ ತಮಗೆಲ್ಲರಿಗೂ ಕೂಡ ಈ ಒಂದು ಗ್ಯಾರೇಜ್ಗೆ ಒಮ್ಮೆ ಒಂದು ಭೇಟಿ ಕೊಟ್ಟು ತಮ್ಮ ಆಶೀರ್ವಾದಗಳನ್ನ ನಮ್ಮ ಆಜಮಣ್ಣನ ಕೊಡ್ಬೇಕು ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ಹಳೇ ಒಂದು ಮೆಕ್ಯಾನಿಕ್, ತುಂಬಾ ವರ್ಷಗಳಿಂದ ಗಾಡಿನೇ ಬೇಕಾದ್ರೆ ತಯಾರು ಮಾಡುವಂತ ಒಂದು ಮೈಂಡ್ ಸೆಟ್ ಇರುವಂತಹ ನಮ್ಮ ಆಜಮಣ್ಣನವರು. ಆದ್ರಿಂದ ಈ ಒಂದು ಗ್ಯಾರೇಜ್, ಲೆಜೆಂಡ್ ಗ್ಯಾರೇಜು ಪ್ರಾರಂಭವಾಗಿದ್ದೆ. ಇನ್ನು ಮುಂದಿನ ದಿನದಲ್ಲಿ ಇನ್ನು ಹಲವಾರು ಕಡೆ ಗ್ಯಾರೇಜ್ಗಳನ್ನ ಓಪನ್ ಮಾಡಲಿ ಅಂತ ನಾನು ಈ ಸಂದರ್ಭ ಹೇಳ್ತಾ, ಇವತ್ತು ನನಗೆ 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ. ಮತ್ತೆ ನಾನು ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಕೂಲಿ ಕಾರ್ಮಿಕರು, ರೈತಾಪಿ ವರ್ಗದವರು ಎಲ್ಲರೂ ಕೂಡ ನಮ್ಮ ನಗರದಲ್ಲಿರುವಂತ ಎಲ್ಲ ಬೇರೆ ಕಡೆ ಕೂಡ, ಯಾಕೆಂದ್ರೆ ಹೊಸ ಒಂದು ಮೆಕ್ಯಾನಿಕ್ಗಳನ್ನ ನಾವು ಗಾಡಿ ಕೊಟ್ಟು ಹಾಳು ಮಾಡ್ಕೊಳ್ಳೋ ಬದಲು ಈ ಒಂದು, ಯಾಕಂದ್ರೆ ಸರ್ವಿಸ್ ಚೆನ್ನಾಗಿರೋದ್ರಿಂದ 35-40 ವರ್ಷಗಳಿರುವಂತಹ ಒಂದು ಹಳೆ ಒಂದು ಮೆಕ್ಯಾನಿಕ್ ಆಗಿರುವಂತ ಆಜಮಣ್ಣನವ್ರಿಗೆ ನೀವು ಬಂದು ಇಲ್ಲಿ ಭೇಟಿ ಕೊಟ್ರೆ ನಿಮ್ಮ ಗಾಡಿ ಆದಷ್ಟು ಬೇಗ ಕೂಡಲೇ ಏನಾಗಿದೆ ಗಾಡಿ ಓಡಿಸೋರು, ಗಾಡಿಯಲ್ಲಿ ಈ ಒಂದು ವಸ್ತು ಹೋಗಿದೆ, ಈ ವಸ್ತು ನೀವು ಹಾಕೊಂಡ್ರೆ ಇದು ಸರೋಗುತ್ತೆ ಅಂತ ಹೇಳ್ಬಿಟ್ಟು ಕೂಡಲೇ ಆ ಒಂದು ಗಾಡಿ ಓನರ್ಗೆ ಹೇಳ್ತಾರೆ ಅಂತ ಈ ಸಂದರ್ಭ ಹೇಳ್ತಾ, ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ವಿ. ಒಂದು ವಿಶೇಷವಾಗಿ ಅವಾಗ್ಲೇ ಹೇಳಿದ ಅಕ್ಮಲ್ ಅಣ್ಣನವರು ಬುಲೆಟ್ ಗಾಡಿಗಳನ್ನ, ಹಳೇ ಗಾಡಿಗಳನ್ನ ಆವಾಗಿಂದ ಕೂಡ ಇವತ್ತಿನಿಂದ ಕೂಡ ಬುಲೆಟ್ ಗಾಡಿಗಳನ್ನ ತುಂಬಾ ಸರಿಪಡಿಸ್ತಾರೆ. ಏನಾದ್ರು ಕೆಟ್ಟೋಗಿದ್ರೆ ಅದನ್ನ ಸರಿಪಡಿಸ್ತಾರೆ. ಆದ್ರಿಂದ ತಾವೆಲ್ಲರೂ ಕೂಡ ನಮ್ಮ ಲೆಜೆಂಡ್ ಗ್ಯಾರೇಜು ಮಾಲೀಕರಾಗಿರುವಂತಹ ಆಜಮಣ್ಣನವರ ಒಂದು ಗ್ಯಾರೇಜ್ಗೆ ತಮ್ಮ ಒಂದು ಭೇಟಿ ಕೊಟ್ಟು ತಮ್ಮ ಅಮೂಲ್ಯವಾದ ಆಶೀರ್ವಾದಗಳನ್ನ ನಮ್ಮ ಆಜಮಣ್ಣನವ್ರಿಗೆ ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕಂತ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.